ನಮಸ್ಕಾರ. ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ಉದ್ಯೋಗಕ್ಕಾಗಿ ಕೃಷಿ ಭೂಮಿ ಬಿಟ್ಟು ಪಟ್ಟಣಗಳಿಗೆ ತೆರಳಿರುವ ಯುವ ಜನತೆಯನ್ನು ನೀವು ನೋಡಿರಬಹುದು. ಆದರೆ ಕೃಷಿಗಾಗಿ ಉದ್ಯೋಗವನ್ನೇ ಬಿಟ್ಟು ಜಮೀನಿನಲ್ಲಿ ಬದುಕು ಕಟ್ಟಿಕೊಂಡಿರುವ ಯುವಕರು ವಿರಳ. ಇದಕ್ಕೊಂದು ಉತ್ತಮ ಉದಾಹರಣೆ ಯುವ ರೈತ ವಿಠ್ಠಲ ನಾಯಕ. ಇವರು ವಿಜಯಪುರ ತಾಲೂಕಿನ ಹಡಗಲಿ LT ನಂಬರ್ 1 ಗ್ರಾಮದವರು. ನೀರಿನ ಅಭಾವವಿರುವ ಜಮೀನಿಗೆ ಇವರು 3 ಕಿಲೋಮೀಟರ್ ದೂರದಿಂದ ನೀರು ತಂದು ಶ್ರೇಷ್ಠ ಗುಣಮಟ್ಟದ ದ್ರಾಕ್ಷಿ ಬೆಳೆದು ಯಶಸ್ವಿ ರೈತ ಎನಿಸಿಕೊಂಡಿದ್ದಾರೆ. ಇದರೊಂದಿಗೆ ಹಲವು ಹಣ್ಣುಗಳು, ಜೋಳ, ಗೋಧಿ, ಈರುಳ್ಳಿಯನ್ನು ಬೆಳೆದಿದ್ದಾರೆ. ಇವರು ಕೃಷಿ ಆರಂಭಿಸಿದ್ದು 13 ವರ್ಷಗಳ ಹಿಂದೆ. 2012ರಲ್ಲಿ BBA ಪದವಿ ಶಿಕ್ಷಣ ಪೂರ್ಣಗೊಳಿಸುತ್ತಿದ್ದಂತೆ ವಿಠ್ಠಲ ಉದ್ಯೋಗ ಅರಸಿ ಮೈಸೂರಿಗೆ ತೆರಳಿದ್ದರು. ಆದರೆ ಭೂಮಿಯಲ್ಲೇ ಬದುಕು ಕಟ್ಟಿಕೊಳ್ಳುವ ಛಲದಿಂದ ಉದ್ಯೋಗ ಬಿಟ್ಟು ತವರಿಗೆ ಮರಳಿದರು. ತಂದೆಯಿಂದ ಬಳುವಳಿಯಾಗಿ ಬಂದಿದ್ದ 5 ಎಕರೆ ಜಮೀನಿನಲ್ಲಿ 2013ನೇ ಸಾಲಿನಿಂದ ಕೃಷಿ ಆರಂಭಿಸಿದ್ದರು. ಮೊದಲು ಪ್ರಾಯೋಗಿಕವಾಗಿ 3 ಎಕರೆ ದ್ರಾಕ್ಷಿ ಬೆಳೆದಿದ್ದಾರೆ. ಇದರಲ್ಲಿ ಯಶಸ್ವಿಯಾಗಿ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಲಾಭ ಗಳಿಸುತ್ತಿದ್ದಂತೆ ಅಕ್ಕಪಕ್ಕದ ಇನ್ನಷ್ಟು ಜಮೀನು ಖರೀದಿಸಿದ್ದಾರೆ. SLC ಓದಿದ್ದ ಸಹೋದರ ರವಿ ನಾಯಕ ಅವರನ್ನು ಕೃಷಿ ಕಾಯಕದಲ್ಲಿ ತೊಡಗಿಸಿದ್ದಾರೆ. ದ್ರಾಕ್ಷಿಯೊಂದಿಗೆ ಹಲವು ಹಣ್ಣಿನ ಗಿಡಗಳು, ಜೋಳ, ಗೋಧಿಯನ್ನು ಬೆಳೆದು ಯಶಸ್ವಿಯಾಗಿದ್ದಾರೆ. ಸದ್ಯ ನಾಯಕ ಸಹೋದರರು 18 ಎಕರೆ ಜಮೀನು ಹೊಂದಿದ್ದು 10 ಎಕರೆ ದ್ರಾಕ್ಷಿ ಬೆಳೆದಿದ್ದಾರೆ. 30 ಟನ್ಗೂ ಹೆಚ್ಚು ಇಳುವರಿ ಬರುವ ನಿರೀಕ್ಷೆಯಿದೆ. ಇನ್ನುಳಿದ ಜಮೀನಿನಲ್ಲಿ 4 ಎಕರೆ ಈರುಳ್ಳಿ, ತಲಾ 1 ಎಕರೆಯಲ್ಲಿ ಲಿಂಬೆ, ಗೋಧಿ, ಜೋಳ ಹಾಗೂ ಶೇಂಗಾ ಬೆಳೆದಿದ್ದಾರೆ. ಎಲ್ಲಾ ಬೆಳೆಗಳು ಉತ್ತಮವಾಗಿವೆ. ದ್ರಾಕ್ಷಿ ಒಣಗಿಸಲು ಹೊಲದಲ್ಲೇ 160 ಅಡಿ ಉದ್ದದ ದ್ರಾಕ್ಷಿ ಒಣಗಿಸುವ 2 ರ್ಯಾಕ್ ನಿರ್ಮಿಸಿಕೊಂಡಿದ್ದಾರೆ. ಇವರ ತಂದೆ ಗೋಪಾಲ ಹಾಗೂ ತಾಯಿ ಸುಶೀಲಾಬಾಯಿ ಕೂಡ ಕೃಷಿ ಕಾಯಕಕ್ಕೆ ನೆರವಾಗುತ್ತಿದ್ದಾರೆ. ದ್ರಾಕ್ಷಿಯೊಂದಿಗೆ ನಾಯಕ ಸಹೋದರರು ಜಮೀನಿನಲ್ಲಿ 20ಕ್ಕೂ ಹೆಚ್ಚು ಮಾವಿನ ಗಿಡಗಳನ್ನು ಬೆಳೆಸಿದ್ದಾರೆ. ಇದರಲ್ಲಿ ಕೇಸರ, ಭಗವ, ಮಲ್ಲಿಕ, ಆಪೂಸ್, ಬೆನೇಶಾ ತಳಿಯ ಹಣ್ಣುಗಳು ಬೆಳೆಯುತ್ತಿವೆ. ಜಿಲ್ಲೆಯಲ್ಲೇ ಅಪರೂಪ ಎನ್ನುವ ಕೇರಳದ ಸಿಂಗಾಪುರಿ ತೆಂಗಿನ ಮರ, ಮಲೆನಾಡಿನಲ್ಲಿ ಬೆಳೆಯುವ ಹಲಸಿನ ಮರಗಳು, ಅಡಿಕೆ ಗಿಡಗಳು ಇವರ ಜಮೀನಿನಲ್ಲಿ ಫಲ ನೀಡುತ್ತಿವೆ. ಇದರೊಂದಿಗೆ ರೆಡ್ ಮತ್ತು ವೈಟ್ ತಳಿಯ ವಾಟರ್ ಆಪಲ್, ಗೋಡಂಬಿ, ನೆಲ್ಲಿ, ಸ್ಟಾರ್ ಫುಡ್, ಚಿಕ್ಕು, ಬಾಳೆ, ಲೀಚಿ ಹಾಗೂ ಬಟರ್ ಫ್ರೂಟ್ ಗಿಡಗಳನ್ನು ಬೆಳೆಸಿದ್ದಾರೆ. ತಮ್ಮ ಜಮೀನಿನಲ್ಲೇ 100 ಅಡಿ ಉದ್ದ, 120 ಅಡಿ ಅಗಲ, 16 ಅಡಿ ಆಳದ ಕೃಷಿ ಹೊಂಡ ನಿರ್ಮಿಸಿಕೊಂಡು 3 ವರ್ಷಗಳಿಂದ ಮೀನು ಸಾಕಾಣೆ ಮಾಡುತ್ತಿದ್ದಾರೆ. ಸದ್ಯ ಹೊಂಡದಲ್ಲಿ ಮರ್ಲಾ ತಳಿಯ 9,000 ಮೀನುಗಳಿದ್ದು 8 ತಿಂಗಳಲ್ಲಿ 6.5 ಟನ್ ಮೀನುಗಳು ಬರುವ ಸಾಧ್ಯತೆಯಿದೆ. ಇವುಗಳನ್ನು ಹೈದರಾಬಾದ್ ಮಾರುಕಟ್ಟೆಗೆ ಕಳುಹಿಸಲು ವಿಠ್ಠಲ ಸಿದ್ಧತೆ ನಡೆಸಿದ್ದಾರೆ. ಇವರು ಹೊಲದಲ್ಲಿ 5 ಅಡಿ 4 ಅಡಿಯ 20 ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಿದ್ದಾರೆ. ಇದರಿಂದ ಉತ್ಪಾದನೆಯಾಗುವ ಶಕ್ತಿಯಿಂದ 7.5 HP ಮೋಟಾರ್ ನಡೆಸಿ ಬೆಳೆಗಳಿಗೆ ನೀರುಣಿಸುತ್ತಿದ್ದಾರೆ. ಮೀನು ಸಾಕಾಣೆ ಬಗ್ಗೆ ತರಬೇತಿಯನ್ನು ಪಡೆದಿರುವ ವಿಠ್ಠಲ ಮುಂದಿನ ದಿನಗಳಲ್ಲಿ ವಿದೇಶಕ್ಕೆ ರಫ್ತು ಮಾಡುವ ಗುಣಮಟ್ಟದ ದ್ರಾಕ್ಷಿ ಬೆಳೆಯುವ ಗುರಿಯನ್ನು ಹೊಂದಿದ್ದಾರೆ. ಕೃಷಿಯಲ್ಲೇ ಬದುಕು ಕಟ್ಟಿಕೊಂಡ ನಾಯಕ ಕುಟುಂಬ ಎಲ್ಲರಿಗೂ ಮಾದರಿಯಾಗಿದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಭು ಕೊಮಟಿ. ಇವತ್ತು ವಿಜಯಪುರ ತಾಲೂಕಿನ ಹಡಗಲಿ LT 1 ನಂಬರ್ ತಾಂಡಾದಲ್ಲಿ ನಾವು ಇದ್ದೀವಿ. ಇವತ್ತು ವಿಶೇಷವಾದ ಪ್ರಗತಿಪರ ರೈತರು ನಮ್ಮೊಟ್ಟಿಗೆ ಇದ್ದಾರೆ. ಅವರು ವಿಶೇಷವಾಗಿ ಒಂದು ವಿಶೇಷವಾದ ಒಂದು ಬೆಳೆಗಳನ್ನು ಬೆಳೆದಿದ್ದಾರೆ. ಏನಪ್ಪ ಬೆಳೆಗಳನ್ನು ನೋಡೋಣ ಬನ್ನಿ ವೀಕ್ಷಕರೇ. ನಮ್ಮ ವಿಶೇಷವಾದ ರೈತರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಅವ್ರು ಏನು ಬೆಳೆಯನ್ನು ಬೆಳೆದಿದ್ದಾರೆ ಬನ್ನಿ ವೀಕ್ಷಕ ನೋಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಏನೇನು ಬೆಳೆಗಳು ಬೆಳೆದಿದ್ದೀರಿ ಸರ್? ಸರ್ ಹಲಸಿನ ಹಣ್ಣಿದೆ, ಗೋಡಂಬಿ ಇದೆ ಸರ್, ವಾಟರ್ ಆಪಲ್ ಇದೆ, ರೆಡ್ ವಾಟರ್ ಆಪಲ್ ಇದೆ ಸರ್, ಅಡಿಕೆ ಇದೆ, ಇನ್ನಿತರ ಲಿಚ್ಚಿ ಇದೆ ಸರ್, ಮತ್ತೆ ಏನೋ ಹಲವಾರು ಬೆಳೆಗಳನ್ನು ಬೆಳೆದೇವೆ ಸರ್. ಸರ್ ತಮ್ಮದು ಎಜುಕೇಶನ್ ಏನು? BBA ಸರ್. ನಮ್ದು BBA. ಸರ್ BBA ಕಲ್ತು ನೀವು ಯಾಕೆ ರೈತರಿಗೆ ಮಾಡ್ಬೇಕಂತ ಬಂತು ಸರ್? ನಾನು ಹೋಗಿ ಕಂಪ್ನಿಯಲ್ಲಿ ದುಡಿಬೇಕಂತ ಹೋಗಿದೆ ಸರ್. ಅಲ್ಲಿದ್ದ ಸಂಬಳ ನಮ್ಮ ಸಾಲಾರ್ಕ ನಾ ಬಂದು ನಮ್ಮ ಹೊಲದಲ್ಲಿ ಒಂದು ದ್ರಾಕ್ಷಿ ಬೆಳೆಯಲು ಸ್ಟಾರ್ಟ್ ಮಾಡಿದೆ ಸರ್. ನಾನು ದ್ರಾಕ್ಷಿ ಬೆಳೆಯಲು ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಫಸಲು ಚೆನ್ನಾಗಿ ಬರುವುದರಿಂದ ನನಗೆ ಅದರಲ್ಲಿ ಪ್ರಾಫಿಟ್ ಅನ್ನಿಸ್ತು. ಅದಕ್ಕೆ ನಾನು ನೌಕರಿ ಬಿಟ್ಟು ಹೊಲದಲ್ಲೇ ಮಾಡ್ತಾ ಇದ್ದೀನಿ ಸರ್. ಹೊಲದಲ್ಲಿ ಈಗ ಎಷ್ಟು ಲಾಭ ಅನ್ಸೈತೆ ನಿಮ್ಗೆ ಸರ್? ಸರ್ ಲಾಭ ಈ ವರ್ಷ ನೋಡಿ ಸರ್, ನಂದು ದ್ರಾಕ್ಷಿ ಒಂದು 30 ಟನ್ ಎವರೇಜ್ ಇದೆ ಸರ್. ಏನಿಲ್ಲ ಅಂದ್ರೂ ಈ ಸಲದ ಬೆಲೆ ನೋಡಿದ್ರಂದ್ರೆ, ಬೆಲೆ ನೋಡಿದೇವಂದ್ರೆ ಏನಿಲ್ಲ ಅಂದ್ರೂ 1 ಕೋಟಿ ತನಕ ಆಗ್ಬೋದು ಸರ್. ನೀವು ಈಗ ಒಳ್ಳೆ ಒಂದು ಹುದ್ದೆದಲ್ಲಿ ಕೆಲಸಕ್ಕೆ ಹೋದ್ರೆ ನೀವು ಎಷ್ಟು ದುಡಿಬಹುದಾಗಿ? ಅಲ್ಲಿ ಒಳ್ಳೆ ಒಂದು ಹುದ್ದೆದಲ್ಲಿ ಹೋಗಿ ಭಾಳ ಆದ್ರೆ 1 ಲಕ್ಷ ತನಕ ದುಡಿಬಹುದಾಗಿತ್ತು ಸರ್. ಇಲ್ಲಿ ಇಯರ್ಲಿ ನಾನು 1 ಕೋಟಿ ತನೂ ಆದಾಯವನ್ನು ಪಡ್ಕೊಳತ್ತಿದ್ದೀನಿ ಸರ್. ಆದಾಯ ಪಡ್ಕೊಳತ್ತಿದ್ದೀನಿ ಸರ್.
ಇವೆಲ್ಲ ಗಿಡಗಳನ್ನು ಎಲ್ಲಿಂದ ತಂದಿದೆ ಸರ್? ಸರ್ ಇವು ಎಲ್ಲ ಗಿಡಗಳು ಒಬ್ಬ ಸಿರ್ಸಿಯಿಂದ ಒಬ್ರು ಇವರಿಂದ ಮತ್ತು ರೈತ ಸಂಪರ್ಕ ಕೇಂದ್ರದಿಂದ ಅವರಿಂದ ನಮಗೆಲ್ಲ ಕೊಟ್ಟಿದ್ದಾರೆ ಸರ್. ಈಗ ಹಲಸಿನ ಹಣ್ಣು ಇದು ಇಲ್ಲಿ ಅಷ್ಟೇ ಬೆಳೆದಿದ್ದಾರೋ ಬೇರೆ ಕಡೆ ನಮ್ಮ ಜಿಲ್ಲೆದೊಳಗ ಬೆಳೆದಿದ್ದಾರೆ? ಇಲ್ಲಿ ಯಾರು ಬೆಳೆದಿಲ್ಲ ಸರ್ ಹಲಸಿನ ಹಣ್ಣು. ನಾ ಬೆಳೆದಿರೋದು ಇಲ್ಲಿ ಫಸ್ಟ್ ಟೈಮು. ಒಂದು 5 ಗಿಡಗಳು ಅದಾವ ಸರ್ ನಮ್ಮ. ಅವು ಚೆನ್ನಾಗಿ ಫಸಲು ಕೊಡ್ತಾ ಇದಾವೆ ಸರ್. ಈಗ ಕ್ಯಾಸಿ ಜಮೀನು ಬರುತ್ತೆ ಸರ್. ಇದು ಕ್ಯಾಸಿ ಜಮೀನಲ್ಲಿ ನಮಗೆ ಸಕ್ಸಸ್ ಆಗೈತೆ ಸರ್. ಒಟ್ಟು ಸಕ್ಸಸ್ ಆಗೈತಿ. ನೀರು ಭಾಳ ಜಾಸ್ತಿ ಬೇಕೇನು? ನೀರೇನಿಲ್ಲ ಸರ್, ಡ್ರಿಪ್ ಮಾಡೇವು. ಒಂಥರ ಅಷ್ಟೇ ಒಂದು ದಿನಕ್ಕೆ ಒಂದು 5-6 ಲೀಟರ್ ಅಷ್ಟು ನೀರು ಬೇಕು ಸರ್. ಮತ್ತೇನು ಮಾಡಿರಿ ಸರ್? ಮತ್ತೆ ಗೋಡಂಬಿ ಅದ ಸರ್. ಗೋಡಂಬಿ ಎಲ್ಲಿಂದ ತಂದೆ ಸರ್? ಅದು ಕೂಡಾಳ ಅಂತೇಳಿ ಊರ ಸರ್. ಕೂಡಾಳದಿಂದ ಅದನ್ನ ಇಲ್ಲಿ ತಂದೇವ್ ಸರ್. ತಂದು ಒಂದು 5-6 ಸಸ್ಯ ಮಾಡೇವ್ ಸರ್. ಅದು ಫುಲ್ ಸಕ್ಸಸ್ ಆಗೈತೆ ಸರ್ ನಮಗೆ. ಮಾಡ್ಬೇಕಂತ ತಂದಿರುವ ಮಾಡ್ಬೇಕಂತ ತಂದೇವ್ ಸರ್. ಅದನ್ನ ನೋಡಿ ಎಲ್ಲ ಪ್ರಾಕ್ಟಿಕಲ್ ಆಗಿ ಮಾಡ್ಕೋಬೇಕಂತ ತಂದೇವ್ ಸರ್. ಅವೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡೇವ್ ಸರ್. ಈಗ ನಮ್ಮ ಭೂಮಿಗೆ ಯಾವಾಗಲೂ ನಾವು ಬೆಳಿಬಹುದು ಸರ್. ಅದು ಚೆನ್ನಾಗಿ ಬಂದೈತಿ. ಅದು ಚೆನ್ನಾಗಿ ಬಂದೈತೆ ಸರ್. ಮತ್ತೆ ಮೇನ್ ಸಾಗಾಣಿಕೆನೂ ಮಾಡ್ತಾ ಇದ್ದೀನಿ ಸರ್. ಮೇನ್ ಸಾಗಾಣಿಕೆ 3 ಇಯರ್ಸ್ ಆಯ್ತು ಸರ್ ಮಾಡಾಕತ್ತು. ಫಸ್ಟ್ ಇಯರ್ಸ್ ಒಂದು 6ರಿಂದ 7 ಸಾವಿರ ಮರಿಗಳನ್ನು ಬಿಟ್ಟಿದೆ ಸರ್. ಅವಾಗ ಒಂದು 7 ಲಕ್ಷ ಪ್ರಾಫಿಟ್ ಆಗಿತ್ತು. ಈಗ 2ನೇ ವರ್ಷ ಮಾಡಿದ್ದೀನಿ. ಅವಾಗ ಒಂದು 8 ಸಾವಿರ ಮರಿಗಳನ್ನು ಬಿಟ್ಟಿದೆ. ಅವಾಗ ಒಂದು 13-14 15 ಲಕ್ಷ ರೂಪಾಯಿ ಪ್ರಾಫಿಟ್ ಆಗಿದೆ ಸರ್. ಅದು ಚೆನ್ನಾಗಿ ಐತೆ ಸರ್ ಅದರದ್ದು ಫಸಲು. ಹಂಗೇನಿಲ್ಲ ಸರ್, ಎಲ್ಲ ಯೂಟ್ಯೂಬಲ್ಲಿ ಅಂತಲ್ಲಿ ನೋಡಿ ಅದು ನಮಗೆ ಬೆಳಿಬೇಕಂತ ಆಸೆ ಆಯ್ತು ಸರ್. ಅದನ್ನ ತಂದು ಎಲ್ಲ 5 ಗಿಡಗಳನ್ನು ನಾವು ಮಾಡಿದ್ದೇವೆ ಸರ್. ಈಗ ಯಾವ ಗಿಡಗಳನ್ನು ಜಾಸ್ತಿ ಇಲ್ಲಿ ಬೆಳಿಬಹುದು ಅಂತ ನಿಮ್ಮ ಅನಿಸಿಕೆ ಸರ್? ಅಡಿಕೆನೂ ಬೆಳಿಬಹುದು ಸರ್. ನಮ್ಮ ಬಿಜಾಪುರ ಡಿಸ್ಟಿಕ್ ಅಲ್ಲಿ ಅಡಿಕೆ ಬೆಳಿಬಹುದು ಸರ್. ಹಲಸಿನ ಹಣ್ಣು ಬೆಳಿಬಹುದು, ಗೋಡಂಬಿ ಬೆಳಿಬಹುದು, ಆ್ಯಪಲ್ ಬೆಳಿಬಹುದು, ವಾಟರ್ ಆ್ಯಪಲ್ ಬೆಳಿಬಹುದು. ಮತ್ತು ಇವೆಲ್ಲ ಇನ್ನೂ ರೆಡ್ ವಾಟರ್ ಆ್ಯಪಲ್ ಬೆಳಿಬಹುದು ಸರ್. ಹಲಸಿನ ಹಣ್ಣು ಯಾವ ಥರ ಬೆಳೆಸಿದ್ರಿ ನೀವು? ಹಲಸಿನ ಹಣ್ಣು ಬೆಳಿಬೇಕಾದ್ರೆ ಸರ್ ನಾವು ಅದನ್ನ ತಂದು ಸಸಿ ನಾಟಿ ಮಾಡಿ ಅದನ್ನ ಹಚ್ಚಿ ಒಂದು 3-3 ಇಯರ್ಸ್ ಅಲ್ಲಿ ನಮಗೆ ಫಸಲು ಕೊಟ್ಟೈತೆ ಸರ್. ಅದು ಅಲ್ಲ ಗೊಬ್ಬರ ಔಷಧ ಏನು ಇಲ್ಲ ಸರ್. ನಮ್ಮ ನ್ಯಾಚುರಲ್ ಇದ್ರ ಗೊಬ್ಬರ, ತಿಪ್ಪಿ ಗೊಬ್ಬರ ಅಷ್ಟೇ ಯೂಸ್ ಮಾಡಿ ಅದರಿಂದ ಅದಕ್ಕೇನು ಔಷಧ ಸ್ಪ್ರೇ ಮಾಡಲ್ಲ ಸರ್. ಏನೂ ಇಲ್ಲ, ಆರ್ಗಾನಿಕ್ ಆಗಿ ಅದು ಬೆಳೀತದೆ ಸರ್. ಒಟ್ಟು ಸರ್ ಇದು ಗೋಡಂಬಿ ಗಿಡ ರೀ ಸರ್. ಇದು ಗೋಡಂಬಿ ಗಿಡ ರೀ. ಇದನ್ನ ನಾವು ಮಾಡ್ಬೇಕಂತೇಳಿ ಒಂದು 5-6 ಸಸಿಗಳನ್ನ ತಂದೇವು ಸರ್. 5-6 ಸಸಿಗಳನ್ನ ತಂದು ಇದನ್ನ ನೆಡಾಕಿ ಮಾಡಿದಕ್ಕೆ ಇದು ನಮಗೆ ಭಾಳ ಅದ್ಭುತವಾಗಿ ಇದ್ರ ಫಸಲು ಬಂದೈತೆ ಸರ್. ಅದಕ್ಕೆ ಈಗ ಇದನ್ನ ಮಾಡಿ ಇದು 2ನೇ ಫಸಲ್ ಸರ್ ನಮಗೆ. ಈ ಸಲ ಭಾಳ ಭಾರಿ ಬಂದ. ಗಿಡ ಸರ್ ಇದು 2.5-3 ವರ್ಷ ಆಯ್ತು ಸರ್. ಇದು ನಾವು ಗಿಡ ಮರವನ್ನು ಹಚ್ಚಿ ಇದು ಚೆನ್ನಾಗಿ ಒಂದು ಏರಕ್ಕೆ ಒಂದು 30-40 ಕಾಯಿಗಳನ್ನು ಫಸಲನ್ನು ನಮ್ಗೆ ಕೊಡ್ತದೆ ಸರ್. ಇದು ಇದು ವಾಟರ್ ಫುಡ್ ಸರ್. ವಾಟರ್ ಆ್ಯಪಲ್ ಇದು ವಾಟರ್ ಫುಡ್ ಸರ್. ಅದು ಇದು ಒಂದು ರೆಡ್ ಅದ ಸರ್. ಇದು ಇನ್ನೊಂದು ವೈಟ್ ಬರ್ತದೆ ಸರ್ ಇದರಲ್ಲಿ. ಆದ್ರೆ ಇದು ನಮ್ಮಲ್ಲಿ ಒಂದು ಗಿಡ ಹಾಕ್ಯಾವ ಸರ್. ಇದನ್ನ ಇದು ನಮ್ಮ ಬಿಜಾಪುರ ಡಿಸ್ಟಿಕಲ್ಲಿ ಬೆಳೆಯಲು ಇದನ್ನ ಯಶಸ್ವಿ ಆಗ್ಬೋದು ಸರ್. ಸಕ್ಸಸ್ ಆಗ್ಬೋದು ಸರ್. ಇದು ರೀ ಒಂದು 3 ವರ್ಷನೇ ಕಾಯಿ ಆಗ್ಯಾವ ಸರ್. ಇದರದ 3 ವರ್ಷದಿಂದ ಕಾಯಿ ಸ್ಟಾರ್ಟ್ ಆಗ್ಯದ ಸರ್. ಈಗ ಬೆಳೆಗತ್ತು ಒಂದು 2-3 ವರ್ಷ ಆಯ್ತು ಸರ್ ಬೆಳೆಗತ್ತು. ಆದ್ರೆ ಇದು ಫಸಲು ಭಾರಿ ಬೆಸ್ಟ್ ಬಂದೈತೆ ಸರ್. ಮತ್ತು ಇಲ್ಲಿ ಬರಲ್ಲ ಅಂತ ಹೇಳ್ತೀವಿ ಸರ್ ಆ ಕಡೆ. ಆದ್ರೆ ಈ ಸಲ ಇಲ್ಲಿ ಬೆಳೆದಿದ್ರಿಂದ ಇದು ಭಾಳ ಸಕ್ಸಸ್ ಆಗೈತೆ ಸರ್ ನಮಗೆ. ಸರ್ ಇದು ಸ್ಟಾರ್ ಫುಡ್ ರೀ ಸರ್. ಇದು ನಮ್ಮಲ್ಲಿ ಇದನ್ನ ಯಾರು ಬೆಳೆದಿಲ್ಲ ಸರ್. ನಮ್ಗೊಂದು ಸಸಿ ತಂದು ಕೊಟ್ಟಿದ್ರಿಂದ ಅದು ಹಾಕಿದ್ರಿಂದ ಇದು ಸಕ್ಸಸ್ ಆಗೈತೆ ಸರ್. ಇದು ಸ್ಟಾರ್ ಫುಡ್ ತಿನ್ನಾಕ ಯೂಸ್ ಮಾಡ್ತಾರೆ ಸರ್. ಇದನ್ನ ನಮ್ಮ ಬಿಜಾಪುರ ಮಾರ್ಕೆಟ್ ಅಲ್ಲಿ ಬರುತ್ತೆ ಸರ್. ಇದು ವೈಟ್ ನೀಲ್ ಗಿಡ ಸರ್. ಇದು ಆ ಕರಿ ನೀಲ್ ಅದ ಸರ್. ಅದಾಗಿ ಇದು ವೈಟ್ ಅಂತೇಳಿ ಒಂದು ಜಾತಿ ಬರುತ್ತೆ ಸರ್. ಇದು ತಿನ್ನಕ್ಕೂ ಭಾಳ ಟೇಸ್ಟ್ ಇರುತ್ತೆ. ಮತ್ತು ಇದರ ಫಸಲು ಈ ಸಲ ಚೆನ್ನಾಗಿ ಬಂದೈತೆ ಸರ್. ವೈಟ್ ನೀಲ್ಕಾಯಿ ಸರ್. ಇದು ಕರಿ ನೀಲ್ಕಾಯಿ ಬೇರೆ, ವೈಟ್ ನೀಲ್ಕಾಯಿ ಸರ್. ಇದು ಕರಿದು ಬೇರೆ, ಇದು ವೈಟ್. ಇದು ಟೇಸ್ಟ್ ಹೆಂಗಿರ್ತದೆ? ಅದ್ರಂಗೆ ಇದೆ ಸರ್ ಟೇಸ್ಟ್. ಒಂದು 3-4 ವೆರೈಟಿಗಳು ಅದಾವ ಸರ್ ನಮ್ಮ ಕಡೆ. ಇದು ಕೇಸರ್ ಸರ, ಅದು ಭಗವಾ ಸರ, 2 ಕೆಜಿ ಅದಾವ ಸರ. ಇನ್ನೂ 1-2 ಅಲ್ಲಿ ಅದಾವ ಸರ. ಅವು ಬೇಕಾದ್ರೆ ಅಲ್ಲಿ ತೊಗೊಂಬರ್ರಿ. ಇದು ಭಗವಾ ಸರ್. ಹಾಂ ಸರ್. ಇದು ವಿಶೇಷ ಅಂದ್ರೆ ಸೈಜ್ ಕಾಯಿ ದಪ್ಪ ಆಗತ್ತೆ ಸರ್. ಫುಲ್ ಸೈಜ್ ಮತ್ತು ಟೇಸ್ಟ್ ರುಚಿ ಭಾರಿ ಬೆಸ್ಟ್ ಇರ್ತದೆ ಸರ್ ಇದು. ಹಾಂ ಇದು ಕೇಸರ್ ಸರ್. ಆ್ಯಪಲ್ ಇದು ರೀ ಸರ್. ಆ್ಯಪಲ್ ನಮ್ಮ ಕಾಶ್ಮೀರದಲ್ಲಿ ಅಲ್ಲೆಲ್ಲಿ ಬೆಳಿತಾರೆ ಅಂತ ಹೇಳ್ತಾರೆ ಸರ್. ಆದರೆ ಇದು ನಮ್ಮ ಬಿಜಾಪುರ ಡಿಸ್ಟಿಕಲ್ಲೂ ಬೆಳೆದಿದೆ ಸರ್. ಏನು ಸೇಮ್ ಕಲರು, ಸೇಮ್ ಶುಗರು, ಸೇಮ್ ಬಂದೈತೆ ಸರ್. ಸೇಮ್ ಕ್ವಾಲಿಟಿ ಸೇಮ್ ಐತೆ ಸರ್. ಚೆನ್ನಾಗೈತೆ. ಚೆನ್ನಾಗಿ ಫುಲ್ ರುಚಿ ಇದೆ ಸರ್.
ಇಲ್ಲಿ ನಮ್ಮ ಬಿಜಾಪುರ ಡಿಸ್ಟ್ರಿಕ್ಟಾಗ ಯಾರು ಬೆಳೆಯಲ್ಲ ಸರ್ ಇದನ್ನ. ಇದು ಕೇಳಕಾಯಿ ಸರ್. ಇದು ಕೇಳಕಾಯಿ ರೀ. ಇದು ಯೆಲ್ಲೋ ಕಲರ್ ಇರ್ತೈತಿ. ಇದು ಕುಡಿ ನೀರಿಗೆ ಅಷ್ಟೇ ಬರ್ತದೆ ಸರ್. ಇಲ್ಲಿ ನಮ್ಮ ಕಡೆ ಬಿಜಾಪುರದಾಗ ಬೆಳೆಯತ್ತೇವೆ ಸರ್. ಇದರ ಫಸಲ್ ಭಾರಿ ಬೆಸ್ಟ್ ಬಂದೈತಿ ಸರ್. ಈ ಮಲ್ಲಿಕಾ ಸರ್ ಇದು 1 ವರ್ಷ ಆಯ್ತು ಸರ್ ಹಚ್ಚಿ. 1ನೇ ವರ್ಷಕ್ಕೆ ಫಸಲ್ ಬಂದೈತಿ ಸರ್ ಇದರ. ಒಂದೇ ವರ್ಷಕ್ಕೆ ಸರ್. ಇದ್ರ ವಿಶೇಷ ಏನಿಲ್ಲ ಸರ್. ಮಾವಿನಕಾಯಿ ಈ ಸಲ ಭಾಳ ಟೇಸ್ಟ್ ಇರ್ತದೆ ಸರ್. ಮತ್ತು ಇದ್ರದ್ದು ಕಾಯಿ ಉದ್ದ ಇರ್ತದೆ ರೀ. ಮತ್ತು ಕಾಯಿ ದಪ್ಪಾಗಿ ಇರ್ತದೆ ಸರ್. ಇದು ಮಗಿ ಮಾವು ಸರ್. ಇದು 12 ತಿಂಗಳು ನಮ್ಮಲ್ಲಿ ಕಾಯಿ ಆಗ್ತದೆ ಸರ್. ಈ ಸಣ್ಣ ಗಿಡನೇ ಸಣ್ಣ ಗಿಡನೇ ಫಸಲ್ ಕೊಡಕ್ಕೆ ಸ್ಟಾರ್ಟ್ ಮಾಡೋದು ಸರ್. ಆದ್ರೆ 12 ತಿಂಗಳ ನಮ್ಮಲ್ಲಿ ಫಸಲ್ ಬರುತ್ತೆ ಸರ್. ಇದು 1.5 ವರ್ಷದ ಗಿಡ ಅದು ಸರ್. ಹಾಂ ಸರ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ.